ನಿರ್ಧಾರ ಮಾಡ್ತಾರೆ. ದುಂದುಬಿ ನಾಮ ಸಂವತ್ಸರ ಅಂದರೆ ಕ್ರಿಸ್ತಶಕ 1142ರಲ್ಲಿ ಬಾಲಕ ಬಸವರಸರು ಬಾಗೇವಾಡಿಯಿಂದ ಕೂಡಲ ಸಂಗಮಕ್ಕೆ ಹೊರಡುತ್ತಾರೆ. ಕೂಡಲ ಸಂಗಮದಲ್ಲಿ ಒಂದು ಗುರುಕುಲವಿರುತ್ತೆ. ಜಾತವೇದ ಮುನಿಗಳು ಆ ಗುರುಕುಲದ ಕುಲಪತಿಗಳಾಗಿರ್ತಾರೆ. ಬಾಲಕ ಬಸವರಸರ ಭಕ್ತಿ ಮತ್ತು ಶ್ರದ್ಧೆಯನ್ನು ಮೆಚ್ಚಿ ಜಾತವೇದ ಮುನಿಗಳು ತಮ್ಮ ಗುರುಕುಲದಲ್ಲಿಯೇ ಆಶ್ರಯ ಕೊಡಲು ನಿರ್ಧಾರ ಮಾಡ್ತಾರೆ. ಕೂಡಲ ಸಂಗಮದಲ್ಲಿನ ಸಂಗಮೇಶ್ವರ ದೇವಾಲಯದಲ್ಲಿ ಬಾಲಕ ಬಸವರಸರು ಅರ್ಚಕನ ಕಾಯಕ ಮಾಡುತ್ತಾ ತಮ್ಮ ವಿದ್ಯಾಭ್ಯಾಸವನ್ನು ಆ ಗುರುಕುಲದಲ್ಲಿಯೇ ಮುಂದುವರಿಸುತ್ತಾರೆ. ಬಸವಣ್ಣನವರು ತಮ್ಮ 21ನೇ ವಯಸ್ಸಿಗೆ ಬಂದಾಗ ಅವರಿಗೆ ಪರಮಾತ್ಮನ ದಿವ್ಯ ಸಾಕ್ಷಾತ್ಕಾರ ಮತ್ತು ಅನುಗ್ರಹವಾಗುತ್ತೆ. ಪರಮಾತ್ಮನ ಅನುಗ್ರಹವಾದ ನಂತರ ಬಸವಣ್ಣನವರಿಗೆ ಜ್ಞಾನೋದಯವಾಗಿ ಅವರಲ್ಲಿ ಮನಪರಿವರ್ತನೆಯಾಗುತ್ತೆ. ಕೂಡಲ ಸಂಗಮದಲ್ಲಿ ಮಾತ್ರ ಶಿವನಿದ್ದಾನೆ ಎಂಬ ಅವರ ಭಾವನೆ ಬದಲಾಗಿ